ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಗುತ್ತಿಗೆ ಶುಶ್ರೂಷಾಧಿಕಾರಿಗಳ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಯುತ್ತಿದೆ. ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಗುತ್ತಿಗೆ ಆಧಾರದ ಶುಶ್ರೂಷಾಧಿಕಾರಿಗಳ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿಗೆ ಕರೆ ನೀಡಲಾಗಿದೆ. ಆರೋಗ್ಯ ಅಭಿಯಾನದ ಶುಶ್ರೂಷಾಧಿಕಾರಿಗಳು ಸುಮಾರು 15ರಿಂದ 20 ವರ್ಷಗಳಿಂದ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅತಿ ಕಡಿಮೆ ವೇತನ ಹಾಗೂ ಯಾವುದೇ ಸೌಲಭ್ಯಗಳಿಲ್ಲದೆ ವಂಚಿತರಾಗಿದ್ದು, ಕೋವಿಡ್-19 ಸಂದರ್ಭದಲ್ಲೂ ಜೀವದ ಹಂಗು ತೊರೆದು ಹಗಲಿರುಳೆನ್ನದೆ ಸಾರ್ವಜನಿಕರಿಗೆ ಪ್ರಾಮಾಣಿಕ ಸೇವೆ ನೀಡಿದ್ದೇವೆ. ಅಲ್ಪ ವೇತನದಲ್ಲಿ ಇನ್ನಿತರ ಯಾವುದೇ ಸೌಲಭ್ಯಗಳಿಲ್ಲದೆ ಕೌಟುಂಬಿಕ ಜೀವನ ನಿರ್ವಹಣೆ ಕಷ್ಟಕರವಾಗಿದ್ದು, ಈ ಸಂಬಂಧ ಈಗಾಗಲೇ ಹಲವಾರು ಬಾರಿ ನಮ್ಮ ಕುಂದು ಕೊರತೆಗಳು ಹಾಗೂ ಬೇಡಿಕೆಗಳ ಬಗ್ಗೆ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಮನವರಿಕೆ ಮಾಡಿದ್ರೂ ಕೂಡ ಇಲ್ಲಿಯವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತಾರೆ ಪ್ರತಿಭಟನಾಕಾರರು. ನಮ್ಮ ಹೋರಾಟಕ್ಕೆ ನಮ್ಮ ಹೋರಾಟಕ್ಕೆ ನಮ್ಮ ಹೋರಾಟಕ್ಕೆ ನಮ್ಮ ಹೋರಾಟಕ್ಕೆ ನಮ್ಮ ಪ್ರಮುಖ ಬೇಡಿಕೆಗಳು ಅಂದರೆ ನಾವು 15-20 ವರ್ಷಗಳಿಂದ ಈ ಗುತ್ತಿಗೆ ಪದ್ಧತಿಯಲ್ಲಿ NHM ಅಲ್ಲಿ ಸೇವೆ ಮಾಡ್ತಿದ್ದೀವಿ, ಇದೇ ಕರ್ನಾಟಕದಲ್ಲಿ ಮಾಡ್ತಿದ್ದೀವಿ. ಆದರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಇಲ್ಲ, ನಮ್ಮ ಸೇವೆ ಕಾಯಮತಿನೂ ಇಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಇದೆ, 10 ವರ್ಷಕ್ಕೆ ಸತತವಾಗಿ ಸೇವೆ ಮಾಡಿದವ್ರನ್ನ ಕಾಯಮತಿ ಮಾಡಬೇಕಂತ ಆದೇಶ ಇದೆ. ಮತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕನ್ನೋ ಆದೇಶವೂ ಇದೆ. ಆದರೆ ಸರ್ಕಾರ ಇಲ್ಲಿವರೆಗೂ ನಮ್ಮನ್ನು ಸಮಾನ ವೇತನ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಆದರೆ ನಮ್ಮ ಸೇವೆ ಮಾತ್ರ ತೊಗೊಂಡಿದೆ. ನಮ್ಮನ್ನು ಒಂದು ಜೀತ ಪದ್ಧತಿ ಥರ ದುಡಿಸ್ಕೊತಾ ಇದ್ದೀವಿ. ಸ್ಟಾರ್ಟಿಂಗಿಂದ 3,000 6,000 ರೂಪಾಯಿಂದ ಬಂದವರು ಇಲ್ಲಿವರೆಗೂ 17-18 ವರ್ಷ ಸರ್ವಿಸ್ ಆದರೂ ನಮ್ಮ ಸ್ಯಾಲ್ರಿ 15,000 ಅಷ್ಟೇ. ಎಷ್ಟೋ ಸತಿ ಸರ್ಕಾರದವರಿಗೆ ಅಧಿಕಾರಿಗಳಿಗೆ ಮನವಿಗಳನ್ನು ಅಹವಾಲುಗಳನ್ನು ಕೊಟ್ಟು ನಮ್ಮ ಕಷ್ಟ ನಷ್ಟಗಳನ್ನು ಹೇಳ್ಕೊಂಡಿದ್ದಾರೆ. ಅವ್ರು ಮಾಡ್ತೀವಿ ಅಂತ ಹೇಳೋದೇ ಆಯ್ಕೆ ಹೊರತು ಇಲ್ಲಿವರೆಗೂ ಯಾವುದೂ ಜಾರಿಗೆ ಆಗಿಲ್ಲ. ರಾಜ್ಯ ಗುತ್ತಿಗೆ ಶುಶ್ರೂಷಾಧಿಕಾರಿಗಳ ಪ್ರಮುಖ ಬೇಡಿಕೆಗಳನ್ನು ನೋಡೋದಾದ್ರೆ, ಗುತ್ತಿಗೆ ಶುಶ್ರೂಷಾಧಿಕಾರಿಗಳ ಸೇವೆಯನ್ನ ಖಾಯಂ ಮಾಡಬೇಕು. ಸುಪ್ರೀಂ ಕೋರ್ಟ್ ಆದೇಶದಂತೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನ ನಿಗದಿಪಡಿಸಬೇಕು. ಮುಂಬರುವ ವಿಶೇಷ ನೇರ ನೇಮಕಾತಿಯಲ್ಲಿ ಜ್ಯೇಷ್ಠತೆಯ ಆಧಾರದ ಮೇಲೆ ಕೃಪಾಂಕ ಮತ್ತು ವಯೋಮಿತಿ ಸಡಿಲಿಕೆ ನೀಡಬೇಕು. ಜಿಲ್ಲೆಯಿಂದ ಜಿಲ್ಲೆಗೆ ವರ್ಗಾವಣೆಯಾಗಬೇಕು. ವಿಪರೀತ ಒತ್ತಡದ ಕರ್ತವ್ಯವನ್ನು ನಿರ್ವಹಿಸುತ್ತಿರುವುದರಿಂದ ಈ ಅಲ್ಪ ವೇತನವು ನಮ್ಮನ್ನು ಮಾನಸಿಕವಾಗಿ ಕುಗ್ಗಿಸುತ್ತಿದೆ. ಪ್ರಸ್ತುತ 16,808 ವೇತನವನ್ನು ಪಡೆಯುತ್ತಿದ್ದೇವೆ ಸರ್. ನಮ್ಮ ಸರ್ವಿಸ್ನಷ್ಟು ಕೂಡ ನಮಗೆ ಸ್ಯಾಲ್ರಿ ಇಲ್ಲ ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ತುಂಬ ನಾಚಿಕೆ ಆಗ್ತದೆ. ಮೇಡಮ್, ನಾವು ಈ ಮುಷ್ಕರ ಹಮ್ಮಿಕೊಳ್ಳೋಕ್ಕೆ ಒಂದು ಕಾರಣ ಏನಂತಂದರೆ, ಕಳೆದ 15ರಿಂದ 20 ವರ್ಷದಿಂದ ಕಡಿಮೆ ವೇತನದಲ್ಲೇ ಸೇವೆ ಸಲ್ಲಿಸ್ತಾ ಬಂದಿದ್ವಿ. ವರ್ಷಕ್ಕೆ ನಮಗೆ ಸರ್ಕಾರದಿಂದ ಕೊಡ್ತಾ ಇರೋದು 5%. ಅದರಿಂದ ನಮ್ಮ ಸಂಸಾರ ಆಗಲಿ, ನಮ್ಮ ಮಕ್ಕಳು ಮರಿಯಾಗಲಿ, ಯಾರಿಗೂ ಮೂಲಭೂತ ವಿದ್ಯಾಭ್ಯಾಸ ಆಗಲಿ, ನಮ್ಮ ಮೂಲಭೂತ ಸೌಕರ್ಯಗಳಾಗಲಿ ನಮ್ಮ ವೃದ್ಧ ತಾಯಿ ತಂದೆ ಕೊಡೋಕೆ ನಮಗೆ ಆಗ್ತಾಯಿಲ್ಲ ಮೇಡಮ್. ಸೊ ಆ ನಿಟ್ಟಿನಾಗ ನಾವು ಸರ್ಕಾರಕ್ಕೆ ಏನು ಮನವಿ ಮಾಡ್ಕೊತಾ ಇದ್ದೀವಿ ಅಂತಂದರೆ, ನಮ್ಮ ಸ್ಯಾಲ್ರಿ ಈಕ್ವಲ್ ಪೇ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಸೊ ಸರ್ಕಾರ, ನಮ್ಮ ಇವಾಗ ರಾಜ್ಯ ಸರ್ಕಾರ ಏನು ನಮಗೆ ರಿಪ್ಲೈ ಮಾಡ್ತಾ ಇದ್ದಾರೆ ಅಂದರೆ, ಇದು ಕೇಂದ್ರ ಸರ್ಕಾರದಿಂದ ನಿಮಗೆ ಬರುತ್ತೆ 60%, ನಾವು 40 ಸೇರಿಸಿ ಕೊಡ್ತಾ ಇದ್ದೀವಿ ಅಂತ ಹೇಳಿ. ಸೊ ಅವರು ನಮ್ಮ ಸ್ಯಾಲ್ರಿನೂ ಹೈಕ್ ಮಾಡ್ತಾ ಇಲ್ಲ, ನಮಗೆ ಈಕ್ವಲ್ ಏನು ಕೊಡ್ತಾ ಇಲ್ಲ, ಆಮೇಲೆ ನಮಗೆ ಕಾಯಮತಿನೂ ಮಾಡ್ತಾ ಇಲ್ಲ. ಸೊ ಆ ನಿಟ್ಟಿನಾಗಿ ಈಗ ನಮ್ಮದೊಂದು ಬೇಡಿಕೆ ಏನಿದೆ ಮೇಡಮ್ ಅಂತಂದರೆ, ಕೇಂದ್ರ ಸರ್ಕಾರಕ್ಕೆ ಇವ್ರು ಅಪ್ರೋಚ್ ಆಗಿ ಕೊಡೋದಕ್ಕಿಂತನೂ ರಾಜ್ಯ ಸರ್ಕಾರದಿಂದ ಏನು ಮಾಡಬೇಕು ಅದು ಮಾಡ್ಬೋದಲ್ಲ. ಕಳೆದ 2017ರಲ್ಲಿ ಏನು ವಿಶೇಷ ನೇರ ನೇಮಕಾತಿ ಕರೆದಿದ್ರಲ್ಲ, ಆ ನೇರ ನೇಮಕಾತಿ ಇಲ್ಲಿವರೆಗೂ ಯಾವುದೇ ನೇಮಕಾತಿ ಕರೆದಿಲ್ಲ. ಸೊ ಶೀಘ್ರದಲ್ಲೇ, ಅತಿ ಶೀಘ್ರದಲ್ಲೇ 2,500 ಪೋಸ್ಟ್ ಆಲ್ರೆಡಿ ಖಾಲಿ ಇದ್ದಾವೆ ಅಂತ ಆರೋಗ್ಯ ಸಚಿವರು ಹೇಳಿದ್ದಾರೆ ಮೇಡಮ್. ಆ ಹುದ್ದೆಯನ್ನು ವಿಶೇಷ ನೇರ ನೇಮಕಾತಿಯಾಗಿ ಕರೆದು ನಮ್ಮನ್ನು ವಯೋಮಿತಿ ಸಡಿಲಿಕೆ ಮತ್ತು ಕೃಪಾಂಕವನ್ನು ಕೊಟ್ಟು ಪರಿಗಣಿಸಿ ಹಂತ ಹಂತವಾಗಿ ಜ್ಯೇಷ್ಠತಾ ಪಟ್ಟಿ ಮಾಡಿ ನಮ್ಮನ್ನು ಕಾಯಮಾತಿ ಮಾಡಿಕೊಂಡಲ್ಲಿ ಈ ಸರ್ಕಾರ ಈ ಕೆಲಸ ಮಾಡಿಕೊಟ್ಟಲ್ಲಿ ನಮ್ಮ ಜೀವನ ಇರೋವರೆಗೂ ಈ ಸರ್ಕಾರದ ಋಣದಲ್ಲಿ ಬದುಕುತ್ತೇವೆ ಅಂತ ಬದ್ಧರಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ NHM ನರ್ಸಿಂಗ್ ಅಧಿಕಾರಿಗಳಿಗೆ ನಾನು ನೈತಿಕ ಬೆಂಬಲ ಮತ್ತು ಮಾರಲ್ ಸಪೋರ್ಟ್ ಮಾಡಲಿಕ್ಕೆ ಬಂದಿದ್ದೀನಿ. ಯಾಕಂದರೆ ಅವರು ಕೂಡ ನಮ್ಮ ಪರ್ಮನೆಂಟ್ ಎಂಪ್ಲಾಯಿ ಜೊತೆಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಹಗಲು ರಾತ್ರಿ ನಮ್ಮ ಜೊತೆಗೆ ಶಿಫ್ಟ್ ವೈಸ್ ಡ್ಯೂಟಿ ಮಾಡ್ತಾರೆ. ಅದಕ್ಕೆ ಅವರಿಗೆ ನಾನು ನಮ್ಮ ಸಂಘದ ವತಿಯಿಂದ ಮತ್ತು ಸಮಸ್ತ 84 ಇಲಾಖೆಯ ನೌಕರರ ಬಾಂಧವರ ವತಿಯಿಂದ ಬೆಂಬಲ ವ್ಯಕ್ತಪಡಿಸಲಿಕ್ಕೆ ಬಂದಿದ್ದೀನಿ.
ಯಾಕಂದರೆ ಅವರು ಇಲ್ಲಿವರೆಗೂ ಸತತವಾಗಿ ನಿರಂತರ ಹೋರಾಟ ಮಾಡ್ತಾ ಬಂದ್ದಾರೆ. ಬೇರೆ ಇಲಾಖೆದವ್ರು ಯಾರೂ ಅವ್ರಿಗೆ ಸಪೋರ್ಟ್ ಮಾಡಿಲ್ಲ. ಆದರೆ ಈಗ ಕೊನೆ ಹಂತದ, ಯಾಕಂದರೆ ಈಗ ಬಜೆಟ್ ಮಂಡನೆ ಇದೆ, ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಇವರ ಬೇಡಿಕೆಗಳನ್ನು ಕೂಡಲೇ ಈಡೇರಿಸಬೇಕು ಮತ್ತು ಇವರು ಸತತವಾಗಿ ಬಡವರ ಸೇವೆ ಮತ್ತು ದೀನ ದಲಿತರ ಸೇವೆ ಮಾಡ್ತಾ ಇದ್ದಾರೆ. ಇವರಿಗೆ ಕೂಡ ತಾವು ಸಮಾನ ವೇತನವನ್ನು ಕೊಡಬೇಕು ಮತ್ತು ವಯೋಮಿತಿ ಅವ್ರು ಹೇಳಿದ್ರು ಬೇಡಿಕೆಗಳದಾವ, ವಯೋಮಿತಿ ಸಡಿಲಿಕೆ ಮಾಡಿಕೊಡೋದ್ರೂ ಕೂಡ ಅದಕ್ಕೂ ಕೂಡ ನಾವು ಬೆಂಬಲ ಮಾಡ್ತೇವೆ. ಪ್ರತಿ ಬಾರಿ ಇವರು ಸ್ಟ್ರೈಕ್ ಮಾಡೋದು ಹೋಗೋದು ಸ್ಟ್ರೈಕ್ ಮಾಡೋದು ಅದು ಸಮಂಜಸ ಅನಿಸಲ್ಲ. ಅದಕ್ಕೆ ದಯವಿಟ್ಟು ನಾವು ಕೂಡ ಇವರಿಗೆ ಏನಪ್ಪ ಅಂದ್ರೆ ನೈತಿಕ ಬೆಂಬಲ ಮತ್ತು ಮಾರಲ್ ರೈಟ್ಸ್ ಕೊಡಲಿಕ್ಕೆ ಬಂದಿದ್ದೀವಿ ಮತ್ತು ಅವರ ಹೋರಾಟ ಜಯವಾಗಲಿ. ಒಟ್ನಲ್ಲಿ ಹಲವು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಅಹೋರಾತ್ರಿ ಧರಣಿ ಕೈಗೊಂಡಿರುವ ರಾಜ್ಯ ಗುತ್ತಿಗೆ ಶುಶ್ರೂಷಾಧಿಕಾರಿಗಳು ಪ್ರತಿಭಟನೆಯನ್ನ ತೀವ್ರಗೊಳಿಸಲು ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ಸರ್ಕಾರ ಆದಷ್ಟು ಬೇಗ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ.